ಜಿಲ್ಲೆಯ ಅಂಕೋಲದ ಶಿರೂರು ಭೂಕುಸಿತದ ಘಟನೆಯಲ್ಲಿ ಕೇರಳ ಮೂಲದ ಭಾರತ್ ಬೆಂಜ್ ಲಾರಿಯೊಂದು ಸಿಲುಕಿಕೊಂಡಿದೆಂಬ ಮಾತುಗಳನ್ನು ಸಂಬಂಧಪಟ್ಟರು ಹೇಳ್ತಾ ಇರುವಂಥದ್ದು. ಅವ್ರು ನಮ್ಮ ಜೊತೆಗಿದ್ರೆ ಮಾತಾಡ್ಸೋಣ. ಈಗ ತಮ್ಮ ಗಾಡಿ ಈಗ ಯಾವತ್ತು ಈ ರೂಟಲ್ಲಿ ಹೋಗಿತ್ತು ಅಥವಾ ಎಲ್ಲಿ ಹೋಗಿತ್ತು ಮತ್ತು ಎಲ್ಲಿ ಹೋಗ್ತಾ ಇರೋದು? ನಮ್ಮ ಗಾಡಿ ಆ್ಯಕ್ಚುಲಿ ಸಾಗರ ಗಾಡಿ. ನಾವು ಸಾಗರದವರು, ಶಿವಮೊಗ್ಗ ಡಿಸ್ಟಿಕ್ ಸಾಗರದವರು. ನಮ್ಮ ಗಾಡಿ ಇಲ್ಲೇ ಲಾಸ್ಟ್ ಹಾಲ್ಟ್ ಆಗಿದ್ದು. ಗಾಡಿ ಇಲ್ಲಿಟ್ಟು ನಮ್ಮ ಡ್ರೈವರ್ ಮಲಗಿಬಿಟ್ಟಿದ್ದಾನೆ. ಈಗ ಲ್ಯಾಂಡ್ ಸ್ಲೈಡ್ ಆಗಿ ಟೈಮಲ್ಲಿ ಗಾಡಿ ಇದ್ರೊಳಗಿದೆ. ಈಗ ನಮಗೆ ಭಾರತ್ ಬೆಂಜ್ ಇಂಜಿನಿಯರ್ಸ್ ಏನು ಹೇಳ್ತಾ ಇದ್ದಾರೆ ಅಂತ, ನಿಮ್ಮ ಗಾಡಿ ಲೆಫ್ಟ್ ಸೈಡಲ್ಲಿದೆ. ಈಗ 3 ದಿನ ಆಯಿತು. ಈಗ ನಾವು ಮಾತಾಡಿದ ಮೇಲೆ MLA ಅವರು ಹೇಳಿದ ಮೇಲೆ ಈಗ ಲೆಫ್ಟ್ ಸೈಡಲ್ಲಿ ಕೆಲಸ ನಡೀತಾ ಇದೆ. ಈಗ ಒಬ್ಬರೇ ಇದ್ರಾ ಅಥವಾ ಮತ್ತೆ ಅವ್ರ ಜೊತೆ ಮತ್ತೆ ಯಾರು ಇದ್ರು ಲಾರಿಯಲ್ಲಿ? ಅವರೊಬ್ಬರೇ ಇದ್ದರು. ಈಗ ನೀವೇನೋ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದ್ರೆ ಮೊಬೈಲ್ಗಳಿಗೆ? ಈಗ ಏನಾಯ್ತು ಅಂದರೆ, ಆವತ್ತು 16ನೇ ತಾರೀಕಿಗೆ 9 ಗಂಟೆಗೆ ನಾವು ಫೋನ್ ಮಾಡೋ ಟೈಮಲ್ಲಿ ಸ್ವಿಚ್ ಆಫ್ ಆಗಿದೆ ಫೋನ್. 9-9:30ಗೆ. ಆಮೇಲೆ 11 ಗಂಟೆಗೆ ಫೋನ್ ಮಾಡಿದ್ದೆ, ಆವಾಗಲೂ ಸ್ವಿಚ್ ಆಫ್ ಇದೆ. ನಾರ್ಮಲ್ ಸ್ವಿಚ್ ಆಫ್ ಮಾಡೋನಲ್ಲ, ಮಲಗಿದ್ರೂ ಸ್ವಿಚ್ ಆಫ್ ಮಾಡಲ್ಲ. ಆಮೇಲೆ ಎಲ್ಲಿದೆ ಗಾಡಿ ಅಂತೇಳಿ ನಾವು ಆಫೀಸಿಂದ ಲೊಕೇಶನ್ ಟ್ರೈಸ್ ಮಾಡಿದ ಟೈಮಲ್ಲಿ ಲೊಕೇಶನ್ ಇಲ್ಲಿ ತೋರಿಸ್ತಾ ಇತ್ತು. ಅಂಕೋಲಲ್ಲಿ ಇಟ್ಟು ಮಲಗಿರ್ಬೋದು ಅಂತೇಳಿ ನಾವು ನಾರ್ಮಲ್ ಆದೆ. ಸ್ವಲ್ಪ ಟೈಮಲ್ಲೇ ನಮಗೆ ನ್ಯೂಸ್ ಬರೋ ಸ್ಟಾರ್ಟ್ ಆಯಿತು, ಇಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಅಂತೇಳಿ. ಅಯ್ಯೋ, ಆವಾಗ ನಮಗೆ ಗೊತ್ತಾಯಿತು. ಆವಾಗಲೇ ನಾವು ಅಲ್ಲಿಂದ ನಮ್ಮ ಆಫೀಸ್ ಕೇರಳದಲ್ಲಿರೋದು, ಕೇರಳದಿಂದ ಹೊರಟಿ ಇಲ್ಲಿ ಬಂದು 16ನೇ ತಾರೀಕು ಈವ್ನಿಂಗ್ಗೆ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ವಿ. ಫೋನ್ ಮಾಡಿ ಫೋನಲ್ಲಿ ಕೊಟ್ಟಿದ್ವಿ. ಇಲ್ಲಿ ಹುಡುಕ್ತಾ ಇದ್ದಾರೆ ಈಗ. ಆದರೆ ನಮಗೇನು ಸ್ವಲ್ಪ ಏನಂದರೆ, ನಮಗೆ ಗ್ಯಾರಂಟಿ ಇದೆ ಯಾವ ಸೈಡಲ್ಲಿ ಇದೆ ಅಂತೇಳಿ. ಯಾಕಂದರೆ ನಾವು ಆವಾಗಲೇ ಭಾರತ್ ಬೆಂಜ್ ಕಂಪ್ನಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ಇನ್ಫಾರ್ಮೇಷನ್ ಅವರು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದಾರೆ, ಇಂಜಿನಿಯರ್ಸ್ ಲೆಫ್ಟ್ ಸೈಡಲ್ಲಿದೆ ನಿಮ್ಮ ಗಾಡಿ. ಕೆಳಗಡೆ ಹೋಗೋ ಸಾಧ್ಯತೆ ಕಡಿಮೆ ಆಗುತ್ತೆ, ಚಾನ್ಸಸ್ ಕಡಿಮೆ, ನದಿಯಲ್ಲೇ ಹೋಗ್ಲಿಕ್ಕೆ ಚಾನ್ಸಸ್ ಕಮ್ಮಿ ಇದೆ. ಈ ಮತ್ತೊಂದು ವಿಷಯ ಏನಂದರೆ, ಆವತ್ತು ಸ್ವಿಚ್ ಆಫ್ ಆಗಿದ್ದ ಮೊಬೈಲು ನಿನ್ನೆ ಆನ್ ಆಗಿದೆ. ಅವನ ವೈಫ್ ಹೇಳ್ತಾ ಇದ್ದಾರೆ 2 ಸಲ ಆನ್ ಆಗಿ ಆಫ್ ಆಗಿದೆ. ಆಮೇಲೆ ಇವತ್ತು ಬೆಳಿಗ್ಗೆನೂ ಆನ್ ಆಗಿ ಆಫ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವ್ರ ವೈಫು. ಪ್ರೆಷರ್ ಜಾಸ್ತಿ ಆಗುತ್ತಲ್ಲ, ನಮ್ಮ ಟೆನ್ಷನ್ ಜಾಸ್ತಿ ಆಗುತ್ತಲ್ಲ. ಒಳಗಡೆ ಬದುಕಿದ್ರೆ ಮೊದಲ AC ಕ್ಯಾಬಿನ್ ಫುಲ್ ಕವರ್ಡ್ ಇದೆ, ಫುಲ್ ಸೆಕ್ಯೂರಿಟಿ ಇದೆ. ಮೇ ಬಿ ಬರೀ ಮಣ್ಣು ಅಷ್ಟೇ ಬಿದ್ದಿದ್ರೆ ಏನು ಡ್ಯಾಮೇಜ್ ಆಗಲ್ಲ ಗಾಡಿ. ಅದರಲ್ಲಿ ಅವನು ಬದುಕಿದ್ರೆ ನಾವು ಎಲ್ಲರೂ ಒಂದು ಹ್ಯುಮ್ಯಾನಿಟಿ ಇರುತ್ತಲ್ಲ, ಅವನಿಗೆ ಫಸ್ಟ್ ಪ್ರಿಫರೆನ್ಸ್ ಅವನಿಗೆ ಕೊಡಬೇಕು. ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀರಿ ನೀವು? ಅದೇ, ಇಡೀ ಕೇರಳನೇ ಪ್ರಾರ್ಥನೆ ಮಾಡ್ತಾ ಇದೆ ಅಲ್ಲಿ. ಮತ್ತು ನಮ್ಮ ಮಿನಿಸ್ಟರ್ಸ್, CM ಎಲ್ಲರೂ ಈಗ ಕಾಂಟ್ಯಾಕ್ಟಲ್ಲಿದ್ದೆ ಎಲ್ಲ ಇದೆ. ಇದು ಲಾರಿಗೆ ಸಂಬಂಧಪಟ್ಟ ಹೇಳುವಂಥ ಮಾತು. ಒಟ್ಟಿನಲ್ಲಿ ಅರ್ಜುನ್ ಅಂತೇಳವರು ಈಗ ದಾಂಡೇಲಿಯಿಂದ ಕೇರಳ ಕಡೆ ಹೋಗ್ತಾ ಇದ್ರು. ಮತ್ತು ಲ್ಯಾಂಡ್ ಸ್ಲೈಡ್ ಆಗೋ ಸಂದರ್ಭದಲ್ಲಿ ವಾಹನಗಳು ಕೂಡ ಇಲ್ಲಿ ನಿಂತಿತ್ತು. ಅದು AC ಫುಲ್ ಕ್ಯಾಬಿನ್ ಆಗಿರೋದ್ರಿಂದ ಅವರು ಬದುಕಿದ್ದಾರೆ ಎಂಬ ಆಶಾಭಾವನೆ ವ್ಯಕ್ತಪಡಿಸ್ತಾರೆ. ಅವರ ಮೊಬೈಲ್ ಕೂಡ 1-2 ಬಾರಿ ರಿಂಗ್ ಆಗಿ ಮತ್ತೆ ಆಫ್ ಆಗಿದೆ ಎಂಬ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರು ಭೂಕುಸಿತದ ಘಟನೆಯಲ್ಲಿ ಕೇರಳ ಮೂಲದ ಭಾರತ್ ಬೆಂಜ್ ಲಾರಿಯೊಂದು ಸಿಲುಕಿಕೊಂಡಿದೆಂಬ ಮಾತುಗಳನ್ನು ಸಂಬಂಧಪಟ್ಟರು ಹೇಳ್ತಾ ಇರುವಂಥದ್ದು. ಅವ್ರು ನಮ್ಮ ಜೊತೆಗಿದ್ರೆ ಮಾತಾಡ್ಸೋಣ. ಈಗ ತಮ್ಮ ಗಾಡಿ ಈಗ ಯಾವತ್ತು ಈ ರೂಟಲ್ಲಿ ಹೋಗಿತ್ತು ಅಥವಾ ಎಲ್ಲಿ ಹೋಗಿತ್ತು ಮತ್ತು ಎಲ್ಲಿ ಹೋಗ್ತಾ ಇರೋದು? ನಮ್ಮ ಗಾಡಿ ಆ್ಯಕ್ಚುಲಿ ಸಾಗರ ಗಾಡಿ. ನಾವು ಸಾಗರದವರು, ಶಿವಮೊಗ್ಗ ಡಿಸ್ಟಿಕ್ ಸಾಗರದವರು. ನಮ್ಮ ಗಾಡಿ ಇಲ್ಲೇ ಲಾಸ್ಟ್ ಹಾಲ್ಟ್ ಆಗಿದ್ದು. ಗಾಡಿ ಇಲ್ಲಿಟ್ಟು ನಮ್ಮ ಡ್ರೈವರ್ ಮಲಗಿಬಿಟ್ಟಿದ್ದಾನೆ. ಈಗ ಲ್ಯಾಂಡ್ ಸ್ಲೈಡ್ ಆಗಿ ಟೈಮಲ್ಲಿ ಗಾಡಿ ಇದ್ರೊಳಗಿದೆ. ಈಗ ನಮಗೆ ಭಾರತ್ ಬೆಂಜ್ ಇಂಜಿನಿಯರ್ಸ್ ಏನು ಹೇಳ್ತಾ ಇದ್ದಾರೆ ಅಂತ, ನಿಮ್ಮ ಗಾಡಿ ಲೆಫ್ಟ್ ಸೈಡಲ್ಲಿದೆ. ಈಗ 3 ದಿನ ಆಯಿತು. ಈಗ ನಾವು ಮಾತಾಡಿದ ಮೇಲೆ MLA ಅವರು ಹೇಳಿದ ಮೇಲೆ ಈಗ ಲೆಫ್ಟ್ ಸೈಡಲ್ಲಿ ಕೆಲಸ ನಡೀತಾ ಇದೆ. ಈಗ ಒಬ್ಬರೇ ಇದ್ರಾ ಅಥವಾ ಮತ್ತೆ ಅವ್ರ ಜೊತೆ ಮತ್ತೆ ಯಾರು ಇದ್ರು ಲಾರಿಯಲ್ಲಿ? ಅವರೊಬ್ಬರೇ ಇದ್ದರು. ಈಗ ನೀವೇನೋ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದ್ರೆ ಮೊಬೈಲ್ಗಳಿಗೆ? ಈಗ ಏನಾಯ್ತು ಅಂದರೆ, ಆವತ್ತು 16ನೇ ತಾರೀಕಿಗೆ 9 ಗಂಟೆಗೆ ನಾವು ಫೋನ್ ಮಾಡೋ ಟೈಮಲ್ಲಿ ಸ್ವಿಚ್ ಆಫ್ ಆಗಿದೆ ಫೋನ್. 9-9:30ಗೆ. ಆಮೇಲೆ 11 ಗಂಟೆಗೆ ಫೋನ್ ಮಾಡಿದ್ದೆ, ಆವಾಗಲೂ ಸ್ವಿಚ್ ಆಫ್ ಇದೆ. ನಾರ್ಮಲ್ ಸ್ವಿಚ್ ಆಫ್ ಮಾಡೋನಲ್ಲ, ಮಲಗಿದ್ರೂ ಸ್ವಿಚ್ ಆಫ್ ಮಾಡಲ್ಲ. ಆಮೇಲೆ ಎಲ್ಲಿದೆ ಗಾಡಿ ಅಂತೇಳಿ ನಾವು ಆಫೀಸಿಂದ ಲೊಕೇಶನ್ ಟ್ರೈಸ್ ಮಾಡಿದ ಟೈಮಲ್ಲಿ ಲೊಕೇಶನ್ ಇಲ್ಲಿ ತೋರಿಸ್ತಾ ಇತ್ತು. ಅಂಕೋಲಲ್ಲಿ ಇಟ್ಟು ಮಲಗಿರ್ಬೋದು ಅಂತೇಳಿ ನಾವು ನಾರ್ಮಲ್ ಆದೆ.
ಸ್ವಲ್ಪ ಟೈಮಲ್ಲೇ ನಮಗೆ ನ್ಯೂಸ್ ಬರೋ ಸ್ಟಾರ್ಟ್ ಆಯಿತು, ಇಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಅಂತೇಳಿ. ಅಯ್ಯೋ, ಆವಾಗ ನಮಗೆ ಗೊತ್ತಾಯಿತು. ಆವಾಗಲೇ ನಾವು ಅಲ್ಲಿಂದ ನಮ್ಮ ಆಫೀಸ್ ಕೇರಳದಲ್ಲಿರೋದು, ಕೇರಳದಿಂದ ಹೊರಟಿ ಇಲ್ಲಿ ಬಂದು 16ನೇ ತಾರೀಕು ಈವ್ನಿಂಗೇ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ವಿ, ಫೋನ್ ಮಾಡಿ ಫೋನಲ್ಲಿ ಕೊಟ್ಟಿದ್ವಿ. ಇಲ್ಲಿ ಹುಡುಕ್ತಾ ಇದ್ದಾರೆ ಈಗ. ಆದರೆ ನಮಗೇನು ಸ್ವಲ್ಪ ಏನಂದರೆ ನಮಗೆ ಗ್ಯಾರಂಟಿ ಇದೆ ಯಾವ ಸೈಡಲ್ಲಿ ಇದೆ ಅಂತಲ್ಲಿ. ಯಾಕೆಂದರೆ ನಾವು ಆವಾಗಲೇ ಭಾರತ್ ಬೆನ್ಸ್ ಕಂಪ್ನಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ಇನ್ಫಾರ್ಮೇಷನ್ ಅವರು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದಾರೆ, ಇಂಜಿನಿಯರ್ಸ್ ಲೆಫ್ಟ್ ಸೈಡಲ್ಲಿ ಇದೆ ನಿಮ್ಮ ಗಾಡಿ. ಕೆಳಗಡೆ ಹೋಗೋ ಸಾಧ್ಯತೆ ಕಡಿಮೆ ಆಗುತ್ತೆ, ಚಾನ್ಸಸ್ ಕಡಿಮೆ, ನದಿಯಲ್ಲೇ ಹೋಗ್ಲಿಕ್ಕೆ ಚಾನ್ಸಸ್ ಕಮ್ಮಿ ಇದೆ. ಈ ಮತ್ತೊಂದು ವಿಷಯ ಏನಂದರೆ, ಆವತ್ತು ಸ್ವಿಚ್ ಆಫ್ ಆಗಿದ್ದ ಮೊಬೈಲು ನಿನ್ನೆ ಆನ್ ಆಗಿದೆ. ಅವನ ವೈಫ್ ಹೇಳ್ತಾ ಇದ್ದಾರೆ 2 ಸಲ ಆನ್ ಆಗಿ ಆಫ್ ಆಗಿದೆ. ಆಮೇಲೆ ಇವತ್ತು ಬೆಳಿಗ್ಗೆನೂ ಆನ್ ಆಗಿ ಆಫ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವ್ರ ವೈಫು. ಪ್ರೆಷರ್ ಜಾಸ್ತಿ ಆಗುತ್ತಲ್ಲ, ನಮ್ಮ ಟೆನ್ಷನ್ ಜಾಸ್ತಿ ಆಗುತ್ತಲ್ಲ. ಒಳಗಡೆ ಬದುಕಿದ್ರೆ ಮೊದಲ ಎ ಸಿ ಕ್ಯಾಬಿನ್ ಫುಲ್ ಕವರ್ಡ್ ಇದೆ, ಫುಲ್ ಸೆಕ್ಯೂರಿಟಿ ಇದೆ. ಮೇ ಬಿ ಬರೀ ಮಣ್ಣು ಅಷ್ಟೇ ಬಿದ್ದಿದ್ರೆ ಏನು ಡ್ಯಾಮೇಜ್ ಆಗಲ್ಲ ಗಾಡಿ. ಅದರಲ್ಲಿ ಅವನು ಬದುಕಿದ್ರೆ ನಾವು ಎಲ್ಲರೂ ಒಂದು ಹ್ಯುಮ್ಯಾನಿಟಿ ಇರುತ್ತಲ್ಲ, ಅವನಿಗೆ ಫಸ್ಟ್ ಪ್ರಿಫರೆನ್ಸ್ ಅವನಿಗೆ ಕೊಡಬೇಕು. ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀರಿ ನೀವು? ಅದೇ, ಇಡೀ ಕೇರಳನೇ ಪ್ರಾರ್ಥನೆ ಮಾಡ್ತಾ ಇದೆ ಅಲ್ಲಿ. ಮತ್ತು ನಮ್ಮ ಮಿನಿಸ್ಟರ್ಸ್, CM ಎಲ್ಲರೂ ಈಗ ಕಾಂಟ್ಯಾಕ್ಟಲ್ಲಿದ್ದೆ ಎಲ್ಲ. ಇದು ಲಾರಿಗೆ ಸಂಬಂಧಪಟ್ಟ ಹೇಳುವಂಥ ಮಾತು. ಒಟ್ಟಿನಲ್ಲಿ ಅರ್ಜುನ್ ಅಂತೇಳವರು ಈಗ ದಾಂಡೇಲಿಯಿಂದ ಕೇರಳ ಕಡೆ ಹೋಗ್ತಾ ಇದ್ರು, ಮತ್ತು ಲ್ಯಾಂಡ್ ಸ್ಲೈಡ್ ಆಗೋ ಸಂದರ್ಭದಲ್ಲಿ ವಾಹನಗಳು ಕೂಡ ಇಲ್ಲಿ ನಿಂತಿತ್ತು. ಅದು AC ಫುಲ್ ಕ್ಯಾಬಿನ್ ಆಗಿರೋದ್ರಿಂದ ಅವರು ಬದುಕಿದ್ದಾರೆ ಎಂಬ ಆಶಾಭಾವನೆ ವ್ಯಕ್ತಪಡಿಸ್ತಾರೆ. ಅವರ ಮೊಬೈಲ್ ಕೂಡ 1-2 ಬಾರಿ ರಿಂಗ್ ಆಗಿ ಮತ್ತೆ ಆಫ್ ಆಗಿದೆ ಎಂಬ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ವೇದಿಕೆ ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.